ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಅಕ್ಟೋಬರ್ 8ರಂದು ಸಂಜೆ 3 ಗಂಟೆಗೆ ಗೋವರ್ಧನ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ನಡೆಯಲಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷ ಕೆ ಕಾಂತೇಶ್ ಹೇಳಿದರು. ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗೋವಿನ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬ ನಿಟ್ಟಿನಲ್ಲಿ ಗೋವರ್ಧನ ಟ್ರಸ್ಟ್ ಅನ್ನು ರಚಿಸಲಾಗಿದೆ. ಗೋಮಾತೆಯ ರಕ್ಷಣೆಗಾಗಿಯೇ ಇದು ರಚಿತ ಆಗಿದ್ದು, ಇದರ ಪೂರ್ವಭಾವಿ ತಯಾರಿಗಳು ಈಗಾಗಲೇ ನಡೆದಿದೆ. ಬಿಡಾಡಿ ದನಗಳು, ಬರಡು ಹಸುಗಳು, ಗೋಕಳ್ಳರಿಂದ ರಕ್ಷಿಸಲ್ಪಟ್ಟ ಗೋವುಗಳು, ಅಪಘಾತದಲ್ಲಿ ಗಾಯಗೊಂಡ ಗೋವುಗಳು, ಹೀಗೆ ವಿವಿಧ ರೀತಿಯಲ್ಲಿ ಗೋವುಗಳನ್ನು ಸಂರಕ್ಷಿಸುವ ನಿಟ್ಟಿನಿಂದ ಗೋವರ್ಧನ ಟ್ರಸ್ಟ್ ಅನ್ನು ರಚಿಸಲಾಗಿದೆ ಎಂದರು. ಈಗಾಗಲೇ ಗೋ ಸಂರಕ್ಷಣೆಯ ಇಚ್ಛೆಯುಳ್ಳ ಸಾರ್ವಜನಿಕರು ತಿಂಗಳಿಗೆ 100 ರೂಪಾಯಿಗಳನ್ನ ಗೋವರ್ಧನ ಟ್ರಸ್ಟ್ಗೆ ದೇಣಿಗೆ ನೀಡಬಹುದಾಗಿದೆ. ಇದಕ್ಕಾಗಿ ಕೂಪನ್ಗಳನ್ನು ಸಹ ವಿತರಿಸಲಾಗಿದೆ. ಸುಮಾರು 3500ಕ್ಕೂ ಹೆಚ್ಚು ಗೋಪ್ರೇಮಿಗಳು 100 ರು ಹಣ ನೀಡಿ ಸದಸ್ಯತ್ವ ನೋಂದಾಯಿಸಿದ್ದಾರೆ. ಇನ್ನು ಪ್ರತಿ ತಿಂಗಳು ಈ ಹಣ ಬ್ಯಾಂಕ್ ಖಾತೆಯಿಂದ ಟ್ರಸ್ಟ್ಗೆ ವರ್ಗಾವಣೆ ಆಗುವಂತೆ ಇಸಿಎಸ್ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. ಹಲವರು ದೇಣಿಗೆ ಕೂಡ ನೀಡಿದ್ದಾರೆ. ಈ ಎಲ್ಲ ಆರ್ಥಿಕ ಬಲದಿಂದ ಗೋವುಗಳನ್ನ ರಕ್ಷಿಸಲು ನಾವು ಮುಂದಾಗಿದ್ದೇವೆ ಎಂದರು. ಇನ್ನು ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ಅಕ್ಟೋಬರ್ 8ರಂದು ನಗರದ ಅಲ್ಲಮಪ್ರಭು ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾರಂಭಕ್ಕೆ ಶೃಂಗೇರಿ ಶಾರದಾ ಪೀಠದ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ಆಗಮಿಸಲಿದ್ದು, ಅಂದು ಸಂಜೆ 3 ಗಂಟೆಗೆ ಅವರು ಪುರಪ್ರವೇಶ ಇರುತ್ತದೆ. ಅವರ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಗುವುದು. ಶಂಕರ ಮಠದಿಂದ ದೈವಜ್ಞ ಕಲ್ಯಾಣ ಮಂದಿರದವರೆಗೆ ವೇದಘೋಷ, ಮಂಗಳವಾದ್ಯ, ಚಂಡೆಯೊಂದಿಗೆ ವಾಹನ ಜಾಥಾ ಇರುತ್ತದೆ. ಇನ್ನು ಸಂಜೆ 4 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದಿಂದ ಫ್ರೀಡಂ ಪಾರ್ಕ್ ವರೆಗೆ ಶೋಭಾಯಾತ್ರೆ ಇರುತ್ತದೆ. ಇನ್ನು ಸಂಜೆ 5 ಗಂಟೆಗೆ ಫ್ರೀಡಂ ಪಾರ್ಕ್ನಲ್ಲಿ ಶ್ರೀಗಳ ಗೋವರ್ಧನ ಟ್ರಸ್ಟ್ ಅನ್ನು ಉದ್ಘಾಟಿಸಿ ಅನುಗ್ರಹ ಭಾಷಣ ಮಾಡಲಿದ್ದಾರೆ ಎಂದರು. ಇದರ ಉದ್ಘಾಟನೆ ನಾಡಿದ್ದು ಅಕ್ಟೋಬರ್ 8ನೇ ತಾರೀಕು ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದಂಥ ಶೃಂಗೇರಿಯ ಶ್ರೀ 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 ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಅವರ ಒಂದು ಮುಂದಾಳತ್ವದಲ್ಲಿ ಗೋವರ್ಧನ ಟ್ರಸ್ಟ್ನ ಒಂದು ಉದ್ಘಾಟನೆ ಇವತ್ತಾಗ್ತಾ ಇದೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮಗಳು ಗೋವರ್ಧನ ಟ್ರಸ್ಟಿಂದ ಈಗಾಗಲೇ ನಮ್ಮೆಲ್ಲ ಕಾರ್ಯಕರ್ತರು ಮಾಡಿದ್ದಾರೆ. ಪ್ರತಿಯೊಬ್ಬ ಹಿಂದೂಗಳ ಭಾವನೆಯಲ್ಲೂ ಕೂಡ ಇರುತ್ತೆ. ಶಿವಮೊಗ್ಗ ನಗರದಲ್ಲಿ ಮನೆಗಳಲ್ಲಿ ಗೋವಿನ ಸಾಕಾಣಿಕೆ ಕಷ್ಟ, ಇಷ್ಟ ಇರುತ್ತೆ, ಆದರೆ ಸಾಕತ್ ಕಷ್ಟ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ. ಪ್ರತಿಯೊಬ್ಬ ಹಿಂದೂಗೂ ಕೂಡ ನಮ್ಮ ಕಾರ್ಯಕರ್ತರು ಈಗಾಗಲೇ ಸುಮಾರು 3500 ಮನೆಗಳಿಗೆ ಭೇಟಿ ಕೊಟ್ಟು ಅವರೆಲ್ಲರೂ ಕೂಡ ಆಜೀವ ಪರ್ಯಂತ ಒಂದು ಮನೆಯಿಂದ 1 ತಿಂಗಳಿಗೆ 100 ರೂಪಾಯಿ ಅಂತ ನಾವೇನು ನಿಶ್ಚಯ ಮಾಡಿದ್ದೀವಿ. ಈಗಾಗಲೇ ಸುಮಾರು 3500 ಮನೆಗಳಿಂದ ನಮಗಾಗಲೇ 100 ರೂಪಾಯಿ ಈಗಾಗಲೇ ನಮಗೆ ವಾಪಸ್ ರಶೀದಿ ಮುಖಾಂತರ ಬಂದಿದೆ. ಅದೇ ರೀತಿ ಶಿವಮೊಗ್ಗ ನಗರದಲ್ಲಿ ಅನೇಕರು ನಮಗೆ ಈಗಾಗಲೇ ನೀವು ಒಳ್ಳೆ ಕೆಲಸ ಮಾಡ್ತಿದ್ದೀರಿ ಅಂತ ತೀರ್ಮಾನ ಮಾಡಿ ಕೆಲವರು 3 ಲಕ್ಷ ಕೊಟ್ಟಿದ್ದಾರೆ, ಕೆಲವರು 1 ಲಕ್ಷ ಕೊಟ್ಟಿದ್ದಾರೆ, ಇನ್ನು ಕೆಲವರು 50,000 ಈ ರೀತಿ ಎಲ್ಲ ದೇಣಿಗೆ ಕೊಡ್ತಿರೋದು ನಮಗೆ ಈ ಒಂದು ಗೋವರ್ಧನ ಟ್ರಸ್ಟ್ ನಾವು ಮಾಡಿರೋದು ಕೂಡ ನಿಜಕ್ಕೂ ಕೂಡ ಒಂದು ಯೋಗ್ಯವಾದಂಥ ಕೆಲಸ ಅಂತ ಪ್ರತಿಯೊಬ್ಬರು ನಮಗೆ ಬೆಂತಟ್ಟಿರೋದು ತುಂಬ ಸಂತೋಷ ಆಗ್ತಿದೆ. ಇದ್ರ ಜೊತೆಗೆ ಏನು ಈ ಬಿಡಾಡಿ ಹಸುಗಳಿರ್ಬೋದು, ಹಸುವಿನ ಕಳ್ಳ ಸಾಗಾಣಿಕೆ ಏನಾಗ್ತಿದೆ, ಇದೆಲ್ಲದನ್ನೂ ಕೂಡ ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಕೂಡ ಇಟ್ಕೊಂಡು ಒಂದು ಆಂಬ್ಯುಲೆನ್ಸ್ ಕೂಡ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡು ಈಗಾಗಲೇ ಆಂಬ್ಯುಲೆನ್ಸಿನ ಚಾಸಿ ಕೂಡ ಬಂದಿದೆ. ಈಗಾಗಲೇ ಅದು ಬಾಡಿ ಬಿಲ್ಡ್ ಕೂಡ ಆಗ್ತಾ ಇದೆ. ನಾಡಿದ್ದು ಅಕ್ಟೋಬರ್ 8ನೇ ತಾರೀಕು ಆ ಒಂದು ಚಾಸಿಯ ಮತ್ತು ಆಂಬ್ಯುಲೆನ್ಸಿನ ಲೋಕಾರ್ಪಣೆಯನ್ನು ಕೂಡ ಪರಮ ಪೂಜ್ಯ ವಿಧುಶೇಖರ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರ್ ಭಾಳ ಕೆಟ್ಟನಾಗಿ ಹಸುಗಳನ್ನು ಕಡಿಯೋದನ್ನ, ಹಸುಗಳ ಕೆಚ್ಚಲುಗಳೆಲ್ಲ ಕಟ್ ಮಾಡೋದನ್ನ, ಇದೆಲ್ಲ ನೋಡಿ ತುಂಬ ನೋವಾಗಿದೆ ನಮ್ಮೆಲ್ಲರೂ ಕೂಡ.
ಅದಕ್ಕೆ ಪೂಜ್ಯ ಭಾವನೆ ಇಟ್ಕೊಂಡು ಗೋ ಸಂರಕ್ಷಣೆ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶದಿಂದ ನಾವು ಇದನ್ನು ಗೋ ಸಂರಕ್ಷಣಾ ಟ್ರಸ್ಟನ್ನು ಆರಂಭ ಮಾಡಿದ್ದೇವೆ. ಈಗ ಟ್ರಸ್ಟ್ನಲ್ಲಿ ರಿಜಿಸ್ಟ್ರೇಷನ್ ನಾಡ್ದು 6ನೇ ತಾರೀಕು ಗೊಂದಿಚಟ್ನಳ್ಳಿ ಹೊನ್ನಾಳಿ ರಸ್ತೆಯಲ್ಲಿ ಮೇವು ಬೆಳೆಯೋದಕ್ಕೋಸ್ಕರ ಒಂದು 6 ಎಕರೆ ಭೂಮಿನಲ್ಲಿ ನಾವು ಆರಂಭ ಮಾಡ್ತಾ ಇದ್ದೇವೆ. ಅವತ್ತು ಪೂಜೆ ಮಾಡಿ ಬೀಜವನ್ನು ನೆಡೋದಕ್ಕೆ ಹುಂಚಾದ ಜಗದ್ಗುರುಗಳು ಕೂಡ ಬರ್ತಾ ಇದ್ದಾರೆ. ಇದು ಕಾರ್ಡ್ ಕೂಡ ನಿಮಗೆ ತಲುಪಿದೆ. ಅವತ್ತು 6ನೇ ತಾರೀಕು ಬೆಳಿಗ್ಗೆ 9 ನಿಮ್ಮನ್ನು ಕೂಡ ನಾವು ಅಲ್ಲಿ ಕರ್ಕೊಂಡು ಹೋಗ್ತೇವೆ. ವೆಹಿಕಲ್ಗಳ ವ್ಯವಸ್ಥೆ ಮಾಡಬೇಕು ಅಂತಂದರೆ ಮಾಡ್ತೇವೆ. ಎಲ್ಲಿ ಬರಬೇಕು ಏನು ಅಂತ ನಿಮ್ಮ ಪ್ರಮುಖರು ತಿಳಿಸಿದ್ರೆ ವೆಹಿಕಲ್ ಅಲ್ಲಿ ಕಳಿಸ್ತೇವೆ. ದಯವಿಟ್ಟು ಆ ಒಂದು ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲ ಬರಬೇಕು ಅನ್ನೋದೊಂದು.